ಗೊತ್ತಾಯ್ತು, ಹೊಡನೇನ್ರವ? ಮಾವ ಇಷ್ಟು ಬೇಗ ಹೊರಡ್ಬೇಕಾ? ಏನೊಂದು ಸ್ವಲ್ಪ ಹೊತ್ತಿದ್ದು ಹೊಡ್ಬೋದಿತ್ತೇನು? ಸ್ವಲ್ಪ ಹೊತ್ತಿರೋಣ ಪ್ಲೀಸ್ ಪ್ಲೀಸ್. ಅತ್ತೆ, ಒಂದು ಕೆಲಸ ಮಾಡೋಣ, ನಾವು ಹೋಗಿರ್ತೀವಿ, ನೀವು ನಿಧಾನಕ್ಕೆ ಬನ್ನಿ. ಹಾಂ, ರತ್ನ ಹೇಳ್ತಿರೋದು ಕರೆಕ್ಟಾಗಿದೆ, ನಾವು ಆಮೇಲೆ ಹೋಗೋಣ ಪ್ಲೀಸ್. ಸರಿ ಕಣ್ರವ, ಬಾರು ನಾವಿಲ್ಲೇ ಇರೋಣ. ನೀನು ಯಾವಾಗ ಹೂ ಅಂತೀಯೋ ಆವಾಗ ಹೊಡೋಣ. ನೀವು ಹೊಡ್ರವ. ಗೋಡಂಬಿ ಗೋರ್ಕೆ ಜೋಪಾನ ಕರ್ಕೊಂಡು ಹೋಗ್ರೋ. ಆಯ್ತಣ್ಣ, ಗೊರ್ಕೆ ಎಲ್ಲ ಎತ್ತ. ಅಕ್ಕ, ಹೆಂಗಿದ್ರು ಇವ್ರು ಇಲ್ಲೇ ಇರ್ತಾರಲ್ಲ, ನಾವು ಇರೋಣವಾ? ಇವಳೇನ್ರೆ ಮಾತೆತ್ತಿದ್ರೆ ದೊಡ್ಡೋಳಾಗಿದ್ದೀನಿ ಅಂತಾಳೆ, ಆದ್ರೆ ಒಂದೂ ಗೊತ್ತಾಗಲ್ವಲ್ರೆ ಇವಳಿಗೆ. ಬಾರಮ್ಯ, ನೀನು ಬಾ ಸುಮ್ಮನೆ. ಇಲ್ಲ, ನಾನು ಅಣ್ಣ ಅತ್ತಿಗೆ ಜೊತೆನೇ ಇರ್ತೀನಿ. ರಮ್ಯಾ, ನೀನು ಹೋಮ್ವರ್ಕೇ ಬರ್ದಿಲ್ವಲ್ಲ, ನಡಿ. ಹೆಂಗಿದ್ರು ಕರೆಂಟ್ ಇಲ್ವಲ್ಲ, ನಾನು ಟೀಚರ್ಗೆ ಹೇಳ್ತೀನಿ ಬಿಡು. ರಮ್ಯಾ, ಮನೆಯಲ್ಲಿ ಚಾರ್ಜ್ ಆಗ ಲೈಟ್ ಇಲ್ವಾ? ಅದ್ರಾಗೆ ಬರೆಯುವಂತೆ ಬಾ. ರಮ್ಯಾ ನಮ್ಮ ಜೊತೆನೆ ಬರ್ತಾಳೆ. ಅದ್ಗೆ ರಮ್ಯಾ ಹೋಮ್ವರ್ಕ್ ಮಾಡಿಲ್ಲ ಅಂದ್ರೆ ಏನೂ ತಪ್ಪಾಗಲ್ಲ, ಆದ್ರೆ ಶಿವಣ್ಣನ ತಂಗಿ ರಮ್ಯಾ ಹೋಮ್ವರ್ಕ್ ಮಾಡಿಲ್ಲ ಅಂದ್ರೆ ನೋಡಿದ ಜನ ಏನ್ ಮಾತಾಡಲ್ಲ ಅದ್ಗೆ. ಕರೆಕ್ಟು ಕಣವ. ಕೂಸೆ, ನಾವು ಇನ್ನೊಂದು ಕಿತ್ತ ಬರೋಣ. ಈಗ ಹೋಗವ? ಸದ್ಯ ಹೋಗು ಅಂತ ಕಳಿಸ್ದ, ಇಲ್ಲ ಅಂದ್ರೆ ಎಲ್ಲಿ ತಂಗಿ ಪ್ರೀತಿಲಿ ಅದಕ್ಕೇನು ಮರ್ತ್ಬಿಡ್ತಾನೋ ಅಂತ ಅನ್ಸಿತ್ತು. ಒಂದು ಕ್ಷಣ ಭಯನೇ ಆಗೋಗಿತ್ತು. ರಮ್ಯಾ, ಬಾ ರಮ್ಯಾ, ಬನ್ರಿ. ಬಾ ರಮ್ಯಾ. ಇಲ್ಲ, ಎಲ್ಲೋದ್ನೆ ಅವನು? ಕಾಣ್ತಾ ಇಲ್ಲ. ಅಯ್ಯ, ಅವನೇನ್ ಕರೆಂಟ ಹಿಂಗ ಹೋಗಂಗ್ ಬರಕ್ಕೆ ಬತ್ತನ್ ತಗೊಳ್ಳಿ. ಕಳ್ಳ ಅಮ್ಮಂಗೆ ಕಳ್ಳನ ಮಗ, ಸರಿಯಾಗಿದ್ದೀರಾ ಇಬ್ರು. ಅದೆಲ್ಗೋ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋದ, ಮರ್ತೋಗಿದ್ದೀನಿ, ಬಂದ ಕೇಳ್ಕೊಳ್ಳಿ. ಲೇ, ಊರಲ್ಲಿರೋ ಹೆಣ್ಮಕ್ಳೆಲ್ಲ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಈ ಮನೆ ಹಾಳನ್ ಮಗ ಮನೇಲಿರ್ಬೇಕು. ಈ ನಾಟಿ ಔಷಧಿ ಕೊಡರ್ತ ಹೋಗಿ ಜೀರ್ಣ ಆಗಕ್ಕೆ ಚೂರ್ಣ ಇಸ್ಕೊಂಬನ್ನಿ. ಯಾಕೆ? ತಿಂದಿದ್ ಜೀರ್ಣ ಆಗ್ದಲೆ ಯಾವಾಗ್ಲೂ ಅವನಿಗೆ ಬೈತಿರ್ತಿರಲ್ಲ, ಚೂರ್ಣ ತಿಂದು ಜೀರ್ಣ ಮಾಡ್ಕೊಂಡ್ರೆ ಬೈಯದಾರ ತಪ್ಪುತ್ತೆ ಅಂತ. ಅವನಿಗಲ್ಲ, ನಿನಗೆ ಬಡಿಬೇಕು. ಕಳ್ಳ ಅಮ್ಮಂಗೆ ಮೈಗಳು ನನ್ನ ಮಗ. ಅಪ್ಪಪ್ಪಪ್ಪಪ್ಪಪ್ಪ, ಏನ್ ಶೇಪು, ಏನ್ ಫಿಟ್ನೆಸ್ಸು ಸೀನಾ, ನೀನ್ ಎಲ್ಲೋ. ಓಹೋ, ಸಾಹೇಬ್ರು ಬರ್ಬೇಕು. ಗ್ರಾಮ ಸಭೆ ಮುಗಿಸ್ಕೊಂಡು ಈಗ ಬಂದ್ರ? ಪಂಚಾಯತಿ ಮೀಟಿಂಗು ಎಲ್ಲ ಚೆನ್ನಾಗಾಯ್ತೆ? ಅಪ್ಪ, ನೀನ್ ಸುಮ್ಮನೆ ನಾನು ನಾಟಕ ಬೇಡ. ಏನ್ಲಾ ಅದು ಕೈಯಲ್ಲಿ? ಏನಿಲ್ಲ. ಏಯ್, ಏನ್ಲಾ ಅದು? ಅಪ್ಪ ಏನಿಲ್ಲ ಅನ್ನಲ್ಲ. ಕೊಡ್ಲಾ ಇಲ್ಲಿ, ನೋಡ್ತೀನಿ. ಬಾರ್ಲಾ ಇಲ್ಲಿ. ಹೆಣ್ಮಕ್ಳ ತರ ಫೋಟೋ ಬೇರೆ ತೆಗ್ಸ್ಕೊಂಡಿದ್ಯಾ? ಈ ಶೋಕಿ ಬೇರೆ ಆಯ್ತಾ ನಿನ್ಗೆ? ಅಪ್ಪ, ಇದು ಆ ಥರ ಅಲ್ಲ, ಇದು ಜಿಮ್ ಓಪನ್ ಮಾಡಕ್ಕೆ. ಹೇ, ಮುಚ್ಚಲ ಬಾಯಿ. ನೀನು ಜುಮ್ಸೀನ, ಇವಳು ಜುಂಬ ಲೀಲಾ. ಸರಿಯಾಗಿದ್ದೀರಾ ಇಬ್ರು. ಹೇಳ, ಇದಕ್ಕೆಲ್ಲ ಎಲ್ಲಿಂದ ದುಡ್ಡು ಬಂತು ಹೇಳ? ಲೀಲಾ, ಏನೇ ನಿನ್ನ ಮುಖ ನೋಡ್ತಾವನೆ? ಯಾವ ಸತ್ಯವಾಗ್ಲೂ ಇರಿಟೇಷನ್. ಮುಚ್ಚೆ ಬಾಯಿ. ಹೇಳ್ತಾ ಇರೋದೇ ಸುಳ್ಳು, ಇನ್ನು ತಾಯಣೆ ದೇವರಣೆ ಬೇರೆ ಅಂತೆ. ಇದ್ಮೇಲೆ ಯಾಕೆ ಕೇಳ್ಬೇಕು ಮತ್ತೆ? ಈ ಮಟ್ಟಕ್ಕೆ ಬೆಳೆದ್ಬಿಟ್ಟಿದ್ದೀರಾ? ಮೈ ಮುರಿದು ಕಷ್ಟಪಟ್ಟು ದುಡಿಯೋದು ನಾನು, ಶೋಕಿ ಮಾಡೋದು ನೀವು. ಮಾಡ್ತೀನಿ.
ಅಪ್ಪ 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 ಫೋಟೋಗೆ ಏನು ಮಾಡ್ಬೇಡ ಕಣಪ್ಪ. ಅಪ್ಪ ಏನು ಮಾಡ್ಬೇಡ್ರಿ. ಅಪ್ಪ 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 ಏನು ಮಾಡ್ಬೇಡ ಕಣಪ್ಪ. ಅಪ್ಪ 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 ಏನೋ ಆಸೆಯಿಂದ ತೆಗ್ಸ್ಕೊಂಡೈತೆ. ಅಯ್ಯೋ ಹಾಕ್ಬಿಟ್ರಲ್ರಿ. ಅಯ್ಯೋ 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 ಯಾರಾದ್ರೂ ನಮ್ಮ ಅಪ್ಪ ಅಂತವ್ರು ಬರ್ಬಾರ್ದಾ? ಇಲ್ಲಿ ಆಗ್ತಿರೋ ಅನ್ಯಾಯ ನೋಡ್ಬಾರ್ದಾ? ಮಗ ಬರ್ತಿರುವಾಗ್ಲೇ ಅಪ್ಪ ಅವ್ನ ಫೋಟೋನ ಬೆಂಕಿಗೆ ಹಾಕ್ತಾವ್ರಲ್ಲ. ಅಯ್ಯೋ ಯಾರಾದ್ರೂ ಬರ್ರಪ್ಪ. ಏಯ್ ಗನ್ನಿಂದ ನಿನ್ನ ಮಗನ್ನ ಸುಡ್ಲಿಲ್ವಲ್ಲ, ಖುಷಿ ಪಡು. ಓಟೋ ಸುಡ್ತಾ ಇದ್ದೀನಿ, ನಿನ್ನ ಮಗನ್ನಲ್ಲ. ನೋಡ್ಲಾ, ಮೈ ಬಗ್ಸಿ ದುಡಿಯೋ ಗಂಟ ಈ ಶೋಕಿಗೆಲ್ಲ ನನ್ನ ಮನೆಯಲ್ಲಿ ಜಾಗ ಇಲ್ಲ, ತಿಳ್ಕೊ. ಅಯ್ಯೋ ನಿನ್ ಚಿನ್ನ ಬಂಗಾರ ನೊಂದ್ಕೊಬೇಡ ಕಣಪ್ಪ. ಇನ್ನೊಂದ್ಸಲ ಫೋಟೋದವ್ರನ್ನ ಕರೆಸಿ ಫೋಟೋ ತೆಗ್ಸ್ಕೊಳ್ಳುವಂತೆ, ಆಯ್ತಾ? ಏನೋ ಬೇಡ ಕಣವ. ಖುಷಿ ಅಂದರೆ ಎಷ್ಟು ದೊಡ್ಡದಾಗಿರ್ಬೋದು ಅನ್ನೋ ಸಣ್ಣ ಅಂದಾಜು ಕೂಡ ಇರಲಿಲ್ಲ ನನಗೆ. ಸಣ್ಣ ಪುಟ್ಟ ಖುಷಿನ ತುಂಬ ದೊಡ್ಡದಾಗಿ ಫೀಲ್ ಮಾಡ್ತಿದ್ದೆ ನಾನು. ಆದರೆ ಇವತ್ತು ಈ ಆಕಾಶ, ಬೆಳ್ದಿಂಗ್ಳು ಇದನ್ನೆಲ್ಲ ನೋಡ್ತಿದ್ರೆ ನನ್ನ ಖುಷಿ ಇಷ್ಟು ದೊಡ್ಡದಾಗಿರ್ಬಹುದಾ ಅಂತ ಅನಿಸ್ತಿದೆ. ಆಟೊಂದು ಇಷ್ಟ ಆಯ್ತಾ ಪಾರು? ಹೇಳ್ಕೊಳಕ್ಕಾಗ್ತಿಲ್ಲ ಮಾವ, ಅಷ್ಟು ಖುಷಿ ಆಗ್ತಿದೆ. ಇಷ್ಟು ವರ್ಷ ನಾನು ಈ ಹಳ್ಳಿ ಲೈಫ್ನ ಎಂಜಾಯ್ ಮಾಡಲಿಲ್ಲ. ಎಷ್ಟೋ ಖುಷಿ ಮೂಮೆಂಟ್ಸ್ನ ತುಂಬ ಮಿಸ್ ಮಾಡ್ಕೊಂಬಿಟ್ಟೆ ಅನಿಸುತ್ತೆ. ಅದು ಅಲ್ಲದೆ ನೀನು, ನಿನ್ನ ತಂಗಿರು ನನಗೆ ತೋರಿಸೋ ಪ್ರೀತಿ ಇದೆಯಲ್ಲ, ನಿನ್ನ ಪ್ರೀತಿನೆಲ್ಲ ನೋಡ್ತಿದ್ರೆ ನನಗೆ ನನ್ನ ಮೇಲೆ ಗಿಲ್ಟ್ ಫೀಲ್ ಆಗುತ್ತೆ. ಅಂದ್ರೆ ಅಂದರೆ ಪಾಪ ಪ್ರಜ್ಞೆ ಕಾಡ್ತಿದೆ. ಅಯ್ಯೋ ಶಿವನೇ, ಅದ್ಯಾಕೆ ಪಾರು? ನೀವು ಕೊಡೋ ಪ್ರೀತಿನ ನಾನು ಅರ್ಹತೆ ಇಲ್ಲದೆ ಅನುಭವಿಸ್ತಿದ್ದೀನಿ ಅನಿಸ್ತದೆ ಮಾವ. ಇವತ್ತಲ್ಲ ನಾಳೆ ನನ್ನ ಮನೆ ಬಿಟ್ಟು ಹೋಗೋಳು. ನನ್ನಂತವಳಿಗೆ ನೀವು ಇಷ್ಟೊಂದು ಪ್ರೀತಿ ಕೊಡ್ತಿದ್ದೀರಾ, ಅದ್ರ ಬದಲಾಗಿ ನಾನೇನು ಕೊಡ್ತಿದ್ದೀನಿ ಮಾವ? ತುಂಬ ನೋವಾಗುತ್ತೆ ಮಾವ. ಪಾರು, ಖುಷಿಯಾಗಿದ್ದೀನಿ ಅಂದ್ಯಲ್ಲ, ಮತ್ತ್ಯಾಕೆ ಮಾತಲ್ಲ? ಜೀವನ ಅಂದ್ಯಾಕೆ ಕಷ್ಟ ಸುಖ ಎಲ್ಲ ಇದ್ದಿದೆಯ. ಆದ್ರೆ ಈ ಕ್ಷಣ ಆಯ್ತಲ್ಲ, ಇದು ನಮ್ದು. ನಾಳೆಗೇನಾಯ್ತದೋ ಗೊತ್ತಿಲ್ಲ. ಆದ್ರೆ ಪಾರು, ಹೀಗೆ ಖುಷಿ ಇದೆಯಲ್ಲ, ಇದನ್ನ ಅನುಭವಿಸ್ಬೇಕು ಪಾರು, ಅನುಭವಿಸ್ಬೇಕು. ನೀನು ಹೇಳೋದು ಕರೆಕ್ಟಾಗಿದೆ ಮಾವ. ಮಾವ, ನನಗೆ ಮನೆಗೆ ಹೋಗೋಕ್ಕೆ ಮನ್ಸಾಗ್ತಿಲ್ಲ. ಪಾರು, ಇದು ಹಿಡ್ಕೋಸಿ. ಯಾಕೆ? ಹಿಡ್ಕ ಪಾರು, ಇಲ್ಲೇ ಇರೋ, ಒಂದೇ ಒಂದು ನಿಮಿಷ ಹೋಗಿ ಬರ್ತೀನಿ ನಾನು. ನನ್ನನ್ನು ಬಿಟ್ಟು ಎಲ್ಲಿಗೆ ಹೋಗ್ತಿದ್ಯಾ? ಬರ್ತೀನಿ ಇರು ಪಾರು, ಏನು ಹಾಕಿಲ್ಲ, ಒಂದೇ ಒಂದು ನಿಮಿಷ ಮಾವ. ಬರ್ತೀನಿ ಇರು ಪಾರು. ಮಾವ ಅಲ್ಲ ಮಾವ. ಚಂದಮಾಮ ನಕ್ಬಿಡ್ತಾನೆ, ಗಣೇಶಂಗೆ ಕೋಪ ಬರುತ್ತೆ. ಗಣೇಶ ಚಂದಮಾಮಗೆ ಶಾಪ ಕೊಡ್ತಾನೆ. ಚಿಕ್ಕಪ್ಪ 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 ಸ್ವೀಟ್ಸ್. ಲಾಡು ಲಾಡು. ಅಜ್ಜಿ ತಗೊಳ್ಳಿ ಸ್ವೀಟ್. ಯಾಕಂದ? ಆ ಚಿಕ್ಕಪ್ಪ ಇದಾನಲ್ಲ, ಅವನ್ ಬರ್ಡೇ, ಅದಕ್ಕೆ ಸ್ವೀಟ್ಸ್. ಹಂಗೆಲ್ಲ ಹೇಳ್ಬಾರ್ದು ಕಂದ. ಇಲ್ಲ, ನಾನು ಹಂಗೆ ಹೇಳೋದು. ಅವ್ನು ಕೆಟ್ಟವನು ಕೆಟ್ಟವನು ಕೆಟ್ಟವನು. ಆದ್ರೆ ಈ ಮನೆ ಚಿಕ್ಕಪ್ಪ ಒಳ್ಳೆವನು. ತಗೋ ಚಿಕ್ಕಪ್ಪ ಇನ್ನೊಂದು. ಅಜ್ಜಿ ತಗೋ ತಿನ್ನು. ತಿಂತೀನಿ ಕಂದ. ಕೇಕು ಕೇಕ್ ಕೊಯ್ತಾರಾ? ಅಯ್ಯೋ, ಅದನ್ನ ಕೇಕ್ ಕಟ್ ಮಾಡ್ತಾರೆ ಅಂತಾರೆ ಚಿಕ್ಕಪ್ಪ. ಓ ಹೌದಾ? ಬರಕಿಲ್ಲ, ನಾನು ಹಿಂಗೆ ಹೇಳ್ತೀನಿ. ಅಯ್ಯೋ ಅಮ್ಮ, ನಾನು ಕೇಕ್ ಕುಯ್ಬೇಕು. ಯಾವಾಗ ಕುಯ್ಯೋದು ಹೇಳು. ಅದೃಷ್ಟ ನಿಂಗಿಲ್ಲ ಮಗ್ನೆ.
ಇದೇ ಕೇಕು ಇದೇ ಸ್ವೀಟ್ ತಗೋತೀನಿ. ಅಜ್ಜಿ ಅವರು ಚಿಕ್ಕಪ್ಪನೇ ಇವರು ಚಿಕ್ಕಪ್ಪನೇ. ಅವ್ರು ಹಂಗಿದ್ದಾರೆ ಇವ್ರು ಯಾಕೆ ಹಿಂಗಿದ್ದಾರೆ? ಯಾಕಜ್ಜಿ? ಮಣ್ಣು ಚಿಕ್ಕಪ್ಪ ಒಳ್ಳೆ ಬಟ್ಟೆ ಹಾಕಲ್ಲ, ಒಳ್ಳೆ ಊಟ ಮಾಡಲ್ಲ, ಹಬ್ಬದಲ್ಲಿ ಖುಷಿಯಾಗಿರಲ್ಲ. ಯಾಕೆ ಅಜ್ಜಿ? ಹಾಗೇನಿಲ್ಲ ಕಂದ, ನನ್ ಮಗ ಖುಷಿಯಾಗೇ ಇದ್ದಾನೆ. ಏನ್ ಕಮ್ಮಿ ಆಗಿದೆ ಹೇಳು? ಇಲ್ಲ, ನಂಗೆ ಗೊತ್ತಾಗ್ತಿದೆ ನೀನ್ ಸುಳ್ಳು ಹೇಳ್ತಿದ್ಯಾ ಅಲ್ವಾ ಚಿಕ್ಕಪ್ಪ? ಹೌದು. ಯಾಕಮ್ಮ ನಾವ್ಯಾಕೆ ಹಿಂಗಿದ್ದೀವಿ? ಹಾಗೆಲ್ಲ ಕೇಳಬಾರ್ದು ಕಂದ. ಕೆಟ್ಟಗಳಿಗೆ ಹೀಗಿದ್ದೀವಿ ಅಷ್ಟೇ. ದೇವ್ರಿದ್ದಾನೆ, ಒಂದಲ್ಲ ಒಂದಿನ ಎಲ್ಲ ಸರಿ ಮಾಡ್ತಾನೆ. ಹೌದು ಹೌದು ಹೌದು, ಮೇಲಿಂದ ಇಳಿದು ಬಂದಿದ್ದೀರಲ್ಲ, ದೇವರು ಎಲ್ಲಾನು ಸರಿ ಮಾಡ್ಬಿಡ್ತಾನೆ. ಏಯ್, ಎಷ್ಟು ಸಲ ಹೇಳೋದೆ ನಿಂಗೆ ಇವ್ರ ಜೊತೆ ಸೇರ್ಬೇಡ ಅಂತ? ಇನ್ನು ಏನೇನೋ ನಿನ್ ತಲೆ ತುಂಬಿಡ್ತಾರೆ ಅಷ್ಟೇ. ಇಲ್ಲ, ನಾವೇನು ಹೇಳ್ಕೊಟ್ಟಿಲ್ಲ. ಏಯ್, ಮುಚ್ಚೋ ಬಾಯಿ. ಆ ದೇವ್ರೇನ್ ಕುರುಡ ಅಲ್ಲ, ಮಾಡಬಾರ್ದು ಮಾಡಿರೋದಕ್ಕೆ ಆಗ್ಬಾರ್ದು ಆಗಿರೋದು. ಇಷ್ಟೇ ಅಲ್ಲ, ಇನ್ನೂ ಅನುಭವಿಸ್ತೀರ. ಎರಡನೇ ಹೆಂಡತಿಗೆ ಆಸ್ತಿ ಅಂತೆ, ಮೊದಲೇ ಹೆಂಡತಿ ಮಕ್ಕಳಿಗೆ ಚಂಬಂತೆ. ಏಯ್, ಇನ್ನೊಂದ್ಸಲ ಇವ್ರ ಜೊತೆ ಸೇರಿದ್ರೆ ಕಾಲ್ ಮುರಿದು ಬಿಡ್ತೀನಿ. ನಡಿಯ. ಪಾರು, ಹೆದರ್ಕೊಬಿಟ್ಟ ಪಾರು. ಎಲ್ಲಿಗೆ ಹೋಗಿದೆ ಮಾವ? ಹೇಳ್ತೀನಿ ಪಾರು, ನಿಂಗೆ ಒಂದು ಸರ್ಪ್ರೈಸ್ ಐತೆ. ಅಲ್ಲಿ ಊಟ ಮಾಡೋ ಹೊಟ್ಟೆ ತುಂಬ ಹೋಗ್ಬಿಟ್ಟಿದೆ, ಎಕ್ಸ್ಟ್ರಾ ಒಂದು ತಿನ್ನಕ್ಕಾಗಲ್ಲ. ಅಯ್ಯೋ, ಅದು ಊಟ ಅಲ್ಲ ಪಾರು, ಆ ಖುಷಿ ಆಗಕ್ಕ ಮಾಡ್ತಾರಲ್ಲ ಅದು. ಓ, ಸರ್ಪ್ರೈಸ್ ಅಲ್ಲ, ಸರ್ಪ್ರೈಸ್. ಏ ಅದೇ, ಬಾ ಹೋಗ್ಮಾ. ಎಲ್ಲಿಗೆ? ಬಾ ಪಾರು, ಬಾ ಬಾ. ಎಲ್ಲಿಗೆ ಪಾರು? ಕೂತ್ಕ, ಕೂತ್ಕೋ ಪಾರು. ನಾನ್ ಕೂತ್ಕೋಬೇಕಾ? ನಾನ್ ನನ್ ಮಗುನಾ? ಹೇ, ನೀನಿನ್ನು ಮಗಿನೇ ಪಾರು, ಕೂತ್ಕ. ನೀನಿನ್ನು ನಂಗೆ ನಕ್ರೆ ಮಗು ಹಂಗೆ, ದೃಷ್ಟಿಯ ಬೊಟ್ಟೊಂದ ನಿಂಗೆ ಇಡಲ, ನೀ ಬೊಂಬೆ ಹಂಗೆ ನನ್ ಪ್ರೀತಿ ನಿಂಗೆ, ಖುಷಿ ನುಂಗಿ ಹಾಡಲ. ನಾನ್ ಚಿಕ್ಕ ವಯಸ್ಸಿಂದನೂ ಇಲ್ಲೇ ಇದ್ಬಿಡ್ಬೇಕಿತ್ತು. ಪಾರು, ಈಗ ಆಗೋಗಿರೋದ್ ಬಗ್ಗೆ ಯಾಕೆ ಯೋಚನೆ ಮಾಡಿಯಾ? ಈಗ ನೀನ್ ಇಲ್ಲಿ ಬಂದಿದ್ಯಲ್ಲ, ನೀನ್ ಕಳ್ಕೊಂಡಿರೋ ಎಲ್ಲಾ ಖುಷಿನೂ ನಾನು ಕೊಡ್ತೀನಿ. ಥ್ಯಾಂಕ್ಸ್ ಮಾವ. लालिजो लालिजो ಪಾರು, 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 ಬಾ. ನಿದ್ದೆಗೆ ಜಾರ್ಬಿಟ್ಟ, ಒಳ್ಳೇದಾಯ್ತು. ನೆಮ್ಮದಿಯಿಂದ ಮಲಿಕ. ಅರೆ ರೇ ಪಾರು, ಆ ನಿದ್ದೆಲು ಆ ನಗು ಹಂಗೆ ಕಾಣಿಸ್ತೈತೆ ನೋಡು. ನಿನ್ ಜೀವನದಲ್ಲಿ ಈ ನಗು ಯಾವಾಗ್ಲೂ ಹಿಂಗೆ ಇರ್ಬೇಕು.
ಈ ನಗುನ ಉಳಿಸ್ಕೊಳಕ್ಕೆ ಏನೇನೆಲ್ಲ ಬೇಕೋ ನಾನೆಲ್ಲ ಪ್ರಯತ್ನನೂ ಮಾಡ್ತೀನಿ. ಒಟ್ಟಿನಲ್ಲಿ ನೀನು ಖುಷಿಯಾಗಿರ್ಬೇಕು ಆಟ. ಆ ನಗು ಉಳಿಸೋದು ನಿನ್ ಕೈಲೇ ಹತ್ತಿರೋದು. ನೀನಲ್ದೆ ಇನ್ಯಾರನ್ನ ಮಾಡೋರು? ಪಾರು ಮುಗ್ದಲ್ಲಿ ನಗು ನೋಡಿ, ನಿನ್ ಮುಗ್ದಲ್ಲಿ ಖುಷಿ ಕಾಣ್ತಲ್ಲ, ಆಗ್ಲೇಯ ಬಂದೆ. ಹೌದಾ? ಏನೇ ಆಗ್ಲಿಕ್ಕಲ್ಲ, ಪಾರು ಸಂದಾಕಿರ್ಬೇಕು. ಅದನ್ನೇ ಕಲ ನಾನು ಹೇಳ್ತಾ ಇರೋದು, ಪಾರು ನಿನ್ನೋಳ್ಕಲ್ಲ. ಏನೆಲ್ಲ ಹೇಳ್ತಿದ್ಯಾ? ಪಾರು ಹೆಂಗ್ಲ ನನ್ನೋಳಾಯ್ತಾಳೆ, ಅವಳು ಒಂದಲ್ಲ ಒಂದಿನ ಬಿಟ್ಟೋಯ್ತಲ್ಕಲ್ಲ. ಎಲ್ಲಿ ಕಳಿಸ್ತಲ್ಲ ದಡ್ಬಡ್ಡತದೆ, ಅವಳು ನಿನ್ನೋಳಲ್ವಲ್ಲ. ಬಿಡ್ತು ಅನ್ಲ. ಪಾರು ಹೆಂಗ್ಲ ನನ್ನೋಳಾಯ್ತಾಳೆ, ಪಾರುನ ನಾ ದೃಷ್ಟಿಲಿ ನೋಡಕ್ಕಿಲ್ಲ. ಲೋ ಶಿವ, ನಿನ್ ಪ್ರೀತಿನ ಯಾಕ್ಲ ಮುಚ್ಚಿಡ್ತಿದ್ಯಾ? ಪಾರುಗೆ ಒಬ್ಬ ಹುಡುಗ ಅವನೇ ಅಂತ ತಾನೆ, ಅವಳು ಅವನ್ನ ಪ್ರೀತಿಸ್ತವಳೆ ಅಂತ ತಾನೆ. ಈಗ ಅವನೇ ಹೊಂಟೋದ್ನಲ್ಲೋ, ಇನ್ಯಾರ್ಲ ಅವ್ರೆ ನಿನ್ನ ಪಾರು ಮಧ್ಯ? ಲೇ, ಹಂಗಂತ ನಾನು ಎಲ್ಲ ಪಾರು ಬಯಸಕ್ಕಾಯ್ತದೆ. ಒಂದೊಂದ್ಸಲ ನನ್ಗಿಂತ ನೀನ್ ದೊಡ್ಡ ನನ್ನದ್ ಮರ್ಬಿಟ್ಟು ಕೈಗೆ ಸಿಕ್ಕಿದ್ ತಗೊಂಡ್ ಮಕ್ ಹೊಡೆದ್ ಬಿಡೋಣ ಅನ್ಸುತ್ತೆ. ಯಾಕ್ಲಾ? ಇನ್ನೇನ್ಲ ಮತ್ತೆ, ಪ್ರೀತಿ ಮುಚ್ಚಿಟ್ಕೊಳ್ಳೋದಕ್ಕಿದ್ದಿದ್ ಕಾರಣನೇ ಹೊರಟೋಯ್ತು. ಅಂದ್ಮ್ಯಾಕೆ ಮುಚ್ಚಿಟ್ಟಿರೋ ಪ್ರೀತಿನ ಆಚೆ ತೆಗೆದು ನೋಡು. ಆಗ ನಿಮ್ಮಿಬ್ರು ಜೋಡಿ ಹೆಂಗ್ ಬೆಳೀತದೆ ಅಂತ ಜಗತ್ ನೋಡ್ತದೆ. ನೀನ್ ನೋಡಿರೋದು ಆ ಪಾರುನ, ನಾನ್ ನೋಡ್ತಿರೋದು ಈ ಪಾರುನ. ಈಗಿರೋ ಪಾರು ಬೇರೆ ಕಲ. ಹೆಂಗಿದಲ್ಲ ಅರ್ಥ ಆಗಕ್ಕಿಲ್ಲ, ಅರ್ಥ ಆಗಕ್ಕಿಲ್ಲ. ಪಾರು, ಏನಾಯ್ತು ಪಾರು? ಕನ್ಸ್ಕಿನ್ಸ್ ಏನಾದ್ರು ಬಿತ್ತಾ? ಇಲ್ಲ ಮಾವ. ಗಾಳಿ ಬರ್ತಾ ಇಲ್ವಾ? ಸೆಕೆ ಆಯ್ತಾಯ್ತಾ? ನಾನೇ ಗಾಳಿ ಬೀಸ್ತೀನಿ, ನಿಮ್ಮಲಿಕ್ಕ. ಗಾಳಿ ಅಲ್ಲ ಮಾವ, ಬಿರುಗಾಳಿನ ಬೀಸ್ತಿದೆ ನನ್ನ ಬದುಕಲ್ಲಿ. ಪಾರು, ಯಾಕೆ ಪಾರು ಹಿಂಗಂದ್ಯಾ? ಇಂಥ ಹೊತ್ನಾಗೆ ತೆಪ್ಪ ಮಾತಾಡಬಾರ್ದು. ಹೆಂಗ್ ನಿದ್ದೆ ಬರುತ್ತೆ ಮಾವ? ಕಣ್ ಮುಚ್ಚಿದ್ರೆ ಕಣ್ ಬಿಟ್ರೆ ನನಗೆ ಸಿದ್ಧಾರ್ಥ ಕಾಣ್ತಿದ್ದಾನೆ. ಹೇಗೆ ಅವನ್ನ ಬಿಟ್ಟಿರ್ಲಿ, ಹೇಗೆ ನಿಮ್ದಾಗಿರ್ಲಿ, ಹೇಗೆ ನಿದ್ದೆ ಮಾಡ್ಲಿ ಮಾವ? ಅಯ್ಯೋ ಅಯ್ಯೋ, ಪಾರುವಿಂದ ಮುಚ್ಚಿಡ್ಬೇಕು ಅನ್ಕೊಂಡಿರೋ ಸನ ಮತ್ತೆ ಅವಳೆ ಕೆದಕ್ತವಳಲ್ಲ ಮಕ್ಕಳವ್ವ. ಮಾವ, ನೀನ್ ಸಿಟಿಗೆ ಹೋಗಿದ್ದಲ್ಲ, ಅಲ್ಲಿ ಸಿದ್ಧಾರ್ಥನ ಹುಡುಕ್ತೀಯ? ಏನಾದ್ರೂ ವಿಷಯ ಗೊತ್ತಾಯ್ತಾ? ಸಿದ್ಧಾರ್ಥನ ಹುಡ್ಕೋದ್ರಲ್ಲಿ ಪ್ರಯೋಜನ ಇಲ್ಲ. ಪಾರು ಲೈಫಲ್ಲಿ ಸಿದ್ಧಾರ್ಥ್ ಇನ್ಯಾವತ್ತೂ ಬರಲ್ಲ. ಸಿದ್ಧಾರ್ಥ್ ಇಸ್ ಅ ಚೀಟರ್, ಮೋಸಗಾರ. ಮಕ್ಕಳವ್ವ, ಪಾರು ಸಮಾಧಾನಕ್ಕೋಸ್ಕರ ಸುಳ್ಳು ಹೇಳ್ತೀವಿ, ಕ್ಷಮಿಸ್ಬಿಡವ. ಹ್ಞೂ ಪಾರು, ನೋಡಿ ಹೇಳೋಣ ಅನ್ಕೊಂಡಿದ್ದೆ, ಮರ್ತೇ ಹೋದೆ ನೋಡು. ಹೌದಾ? ನೀನ್ ಮೊದ್ಲೇ ಹೇಳೋದಲ್ವ ಮಾವ? ಏನು ಸಿದ್ಧ ಸಿಕ್ಕತ್ತಾ? ಅಯ್ಯೋ ಪಾರು, ಅವ್ರ ಮನೆ ತಾವು ಹೋಗಿದ್ದೆ, ಎಲ್ಲ ಕಡೆನೂ ಹುಡುಕ್ತೆ, ಆದ್ರೆ ಇದು ಎಲ್ಲೂ ಸಿಗ್ಲಿಲ್ಲ. ಇದಕ್ಕೆ ಯಾಕೆ ಬೇಜಾರು ಮಾಡ್ಕತ್ಯಾ? ಮುಂದಿನ ವಾರ ಹೋಯ್ತೀವಿ, ಮತ್ತೆ ಹುಡುಕ್ತೀನಿ. ನೀ ಚಿಂತೆ ಮಾಡಬೇಡ. ನೋಡು ಮಾವ, ನನ್ನ ಸಿದ್ಧನ ಹೇಗಾದ್ರೂ ಮಾಡಿ ಒಂದ್ ಮಾಡಿಸ್ಬಿಡು ಮಾವ. ನನ್ನ ಜೀವನದಲ್ಲೇ ಒಂಥರ ನನಗೆ ಕೊನೆ ಆಸೆ ಅಂತ ಅನ್ಕೊಂಬಿಡು. ಬಿಡ್ತವನು. ಇಲ್ಲ ಮಾವ, ನಾನು ಸುಮ್ಮನೆ ಹೇಳ್ತಿಲ್ಲ. ಜೀವನ ಹೀಗೆ ಹತ್ತಂತರ ಆಗಿದೆ. ಒಂದು ಹೆಣ್ಣಿನ ಮನಸ್ಸಲ್ಲಿ ಎಷ್ಟು ನೋವು ಅಂತ ಹಿಡ್ಕೊಂಡಿರ್ತಾಳೆ ಹೇಳು.
ಆದರೂ ಅದನ್ನೆಲ್ಲ ನಾನು ಒಳಗೆ ಇಟ್ಕೊಂಡು ನಗ್ತಿದ್ದೀನಿ ಅಂದರೆ ಸಿದ್ಧಾರ್ಥ ನನಗೆ ಸಿಗ್ತಾನೆ, ನನ್ನ ಜೀವನ ಚೆನ್ನಾಗಿರುತ್ತೆ ಅನ್ನೋ ನಂಬಿಕೆಯಿಂದ. ಮಾವ, ನಾನು ನಿನ್ನನ್ನೇ ನಂಬಿದ್ದೇನೆ. ಅಯ್ಯೋ ಮಗಳವಾ, ನಾನು ಏನು ಮಾಡಲಿ? ಪಾರು, ಎಲ್ಲ ಒಳ್ಳೇದೇ ಆಯ್ತದೆ, ಯೋಚನೆ ಮಾಡಬೇಡ. ಮಾವ, ನಿನ್ನ ಮೈ ಮೇಲೆ ದೇವ್ರು ಬರುತ್ತೆ ಅಲ್ವಾ? ನೀನೇನು ಹೇಳಿದ್ರು ನಿಜ ಆಗುತ್ತೆ ಮಾವ. ಒಂದೇ ಒಂದ್ಸಲ ನನಗೆ ಸಿಕ್ತು, ನನಗೆ ಸಿಗ್ತಾನೆ ಅಂತ ಹೇಳು ಮಾವ. ಪ್ಲೀಸ್ ಮಾವ, ಹೇಳು. ಪಾರು, ನಿನ್ನ ಒಳ್ಳೆತನಕ್ಕೆ ಒಳ್ಳೇದೇ ಆಯ್ತದೆ. ನಿನ್ನ ಜೀವನ ತುಂಬ ತುಂಬ ಸಂದಾಗಿರ್ತೈತೆ. ನೀನು ಆಸೆ ಪಟ್ಟಿದ್ದಕ್ಕಿಂತ ತುಂಬ ದೊಡ್ಡದಾಗಿರ್ತೈತೆ. ಥ್ಯಾಂಕ್ ಯು ಮಾವ, ಥ್ಯಾಂಕ್ ಯು ಸೋ ಮಚ್. ನಮ್ಗೇನೆ ಜೀವನ ಅಂತ ನೀನ್ ಕಾಯ್ತಾ ಇದೆಯಾ ಪಾರು? ಆದ್ರೆ ಆ ಸಿದ್ಧಾರ್ಥ್ ನಿನ್ಗೆ ಮೋಸ ಮಾಡೋಗವನೆ. ಆ ಮೋಸದಿಂದ ನಿನ್ ನೋವಾಕೆ ನಾನು ಹೋಗಿಲ್ಲ.